ಮೊದಲನೇದಾಗಿ ನಮ್ಮ ನಿರ್ದೇಶಕರು ನವೀನ್ ಸರ್ಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಎಲ್ಲೋ ಇದ್ದನ್ನು ಕರ್ಕೊಂಬಂದು ಇಂಥ ಮಹಾನ್ ಭಾವ ಜೊತೆಯಲ್ಲಿ ಪಾತ್ರ ಮಾಡೋ ಅವಕಾಶ ಕೊಟ್ಟರು. ನಿಮ್ಮ ಜೊತೆ ಪಾತ್ರ ಮಾಡಿದ್ದು ನಾನು ನನ್ನ ಕಲಾ ಜೀವನ ಸಾರ್ಥಕ ಅಂತ ಭಾವಿಸ್ತೀನಿ. ತುಂಬ ಖುಷಿ ಇದೆ ನನಗೆ ನಿಮ್ಮ ಜೊತೆ ಪಾತ್ರ ಮಾಡಿದ್ದು. ಸಂಪತ್ ಸರು, ಮೇಡಮ್ ಅವರು ಎಲ್ಲ ಸಹಕಾರಾದರು ಒಂದು 20-25 ದಿವಸ ಒಂದು ಕಡೆ ಇದ್ದು ಇರಿ ನಮ್ದೊಂದು ಅಲ್ಲ ಹಾ ಅದೇ ಥರ ಮಾತಾಡಿ ಅಂತ ತಿಂದಾಕ್ಬಿಡೋಣ ಅಂತ ಹೇಳಿದ್ರಲ್ಲ ಹಂಗೆ ಮಾತಾಡಿ. ತಿಂದಾಕೋಣ ಅಂತ ಹೇಳಿಲ್ಲ, ಮಾಡೋಣ ಸರ್ ಅಂದೆ. ಅವಾಗಲೇ ಫೋನ್ ಮಾಡಿದ್ದೆ, ಮುನಿಯಣ್ಣ 6-6:30 ಬಂದ್ಬಿಡ್ಬೇಕು ಮುನಿಯಣ್ಣ ಅಂತ. ಆಮೇಲೆ ಊಟಗಳೇನ ಇರ್ತಾವ ಸರ್, ಇಲ್ಲಾಂದ್ರೆ ಮುದ್ದೆ ಬಸ್ಸಾರು ಮಾಡ್ತಾರೆ ಎಲ್ರಿಗೂ ಎತ್ಕೊಂಡ್ಬಂದ್ಬಿಡ್ಲ. ಆ ಥರ ಒಂದು ಮಜಾ ಕ್ಯಾರೆಕ್ಟರ್ ಇದು. ಸರ್ ಬರ್ಬೇಕಂದ್ರೆ ಬರ್ತೀನಿ, ಭಾಳ ಅಂದ್ರೆ ಮನೆಯಾಗ ಇರ್ತೀನಿ ಸರ್. ಬಾ ನೋಡೋ ಅಂದರು. ಸಂಜೆ ಫೋನ್ ಮಾಡಿದ್ರು, ಸರ್ ಊಟಗಳೇನೋ ಇರ್ತದ ಮನ್ಯಾಗ ಸೊಪ್ಪು ಸಾರು ಮುದ್ದೆ ಮಾಡಿ ತಗೊಂಡ್ಬಿಡ್ಲ ಅಂತ. ಏನು ಮಾತಾಡಿ ಸರ್ ಅದು. ಶಂಕರ ಅಂತ ಒಂದು ಕ್ಯಾರೆಕ್ಟ್ರು, ಪ್ರೆಸಿಡೆಂಟ್ ಅವರು ಪಿ ಎ ಆಗಿರ್ತೀನಿ. ಪ್ರೆಸಿಡೆಂಟ್ ಊಟಗಳು ಕೊಡ್ತಿದ್ರ ಮುದ್ದೆಗಳು? ಮೊದಲನೇ ಸಾರಿ ಸ್ಟೇಜ್ ಮೇಲೆ ಬಂದಿದ್ದೀನಿ, ಮಾತಾಡಕ್ ಆಗ್ತಾ ಇಲ್ಲ. ಪರವಾಗಿಲ್ಲ ಸರ್, ನೀವು ಪ್ರತಿ ಸಲ ಸ್ಟೇಜ್ ಹತ್ತೋ ತರ ಆಗ್ಲಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲ ಕಡೆ ಭಾಷೆನೂ ಸಿನಿಮಾ ಮಾಡಿದ್ದಾರೆ. ಹುಬ್ಳಿ ಧಾರವಾಡ ಭಾಷೆ ಸಿನಿಮಾ ಮಾಡವ್ರೆ, ಮೈಸೂರು ಮಂಡ್ಯ ಭಾಷೆ ಸಿನಿಮಾ ಮಾಡವ್ರೆ, ಬೆಂಗಳೂರು ಸಿನಿಮಾ ಮಾಡವ್ರೆ, ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಸಿನಿಮಾ ಮಾಡವ್ರೆ, ಅರ್ಧ ಹಿಂದಿ ಅರ್ಧ ಕನ್ನಡ ಮಾಡವ್ರೆ. ಒಂದು ಪ್ರಾಂತ್ಯದ ಭಾಷೆ, ನಮ್ಮ ಊರಿನ ಭಾಷೆ, ಸಿನಿಮಾ ಪೂರ್ತಿ ನಮ್ಮ ಊರಿನ ಭಾಷೆ ಬಳಸ್ಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಾರೆ ನಮ್ಮ ನವೀನ್ ಸರ್ ಅವರು. ಅವ್ರ ಧೈರ್ಯಕ್ಕೆ ನನ್ನ ನಮಸ್ಕಾರಗಳು. ಅವ್ರ ಧೈರ್ಯಕ್ಕೆ ಭಗವಂತ ಯಶಸ್ಸು ಕೊಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನನಗೆ ಇಂಥ ಒಂದು ಪಾತ್ರ ಕೊಟ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ರಂಗಾಯಣ ರಘು ಸರ್ಗೆ, ನಿಮಗೆ, ಸಂಪತ್ ಸರ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.